ಬ್ಲಾಂಕೆಟ್ ಎಷ್ಟು ಚೆನ್ನಾಗಿ ಸಿಕ್ಬಿಡುತ್ತೆ ಅಂತಂದ್ರೆ ಕಣ್ಣು ಮುಂದೆ ಆಗ್ತಾ ಇರುವ ಘಟನೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಇತಿಹಾಸದ ಕಡೆಗೆ ಹೋಗ್ಬಿಡುತ್ತೆ ಮನಸ್ಸು. ನಾನು ನೇರವಾಗಿ ಅಶೋಕ್ ಅವ್ರೆ ಪ್ರಶ್ನೆ ಕೇಳ್ಬಿಡ್ತೀನಿ. ನೋಡಿ, ಇದೇ ಘಟನೆ ಬಾಂಗ್ಲಾದೇಶದಲ್ಲಿ ನಡೆದಂತ ಇಂಥದ್ದೇ ಒಂದು ಘಟನೆ, ಹಂಗಾಗೋದ್ ಬೇಡ ದೇವರ ದಯದಿಂದ. ಇನ್ ಕೇಸ್ ಭಾರತದಲ್ಲಿ ಒಬ್ಬ ಅಲ್ಪಸಂಖ್ಯಾತನನ್ನ ಕೇವಲ ಆತ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕೆ ಎಳೆದು ತಂದು ರಸ್ತೆಯಲ್ಲಿ ಕೊಲೆ ಅಲ್ಲ ಸರ್, ಹಲ್ಲೆ ಮಾಡಿದ್ದಿದ್ರೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಭಾರತದಲ್ಲಿ ಇರ್ತಿತ್ತು, ಭಾರತದಲ್ಲಾದ ಘಟನೆಗೆ ಜಾಗತಿಕವಾಗಿ ಯಾವ ರೀತಿ ಇರ್ತಿತ್ತು ಪ್ರತಿಕ್ರಿಯೆ? ಅಬ್ಸಲ್ಯೂಟ್ಲಿ ಎಸ್, ನೀವು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದಿರಾ. ಯಾವ ರೀತಿ ಆಗ್ತಿತ್ತು ಅಂತ ಎಲ್ಲರೂ ಊಹಿಸ್ಕೊಳ್ಳಿ. ಆದ್ರೆ ಪಾಪ ನನ್ನ ಸ್ನೇಹಿತರಿಗೆ ಎಷ್ಟು ಓದ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ ಕುರಾನು. ನಾನು ಹೇಳ್ತೇನೆ ಯಾವ್ಯಾವ ಕೋಟ್ಸ್ ಅಂತ ಹೇಳಿ. ಇದು ರಿಲಿಜನ್ ಬಯಾಸ್ ಇರ್ತಕ್ಕಂತಹ ಮೈಂಡ್ ಸೆಟ್ ಗಳಿಗೆ ಮಾತ್ರ. ಕುರಾನ್ ನಲ್ಲಿ 46/3 ಕಾಫಿರ್ ಅಲ್ ರದ್ ಆಯ್ತಾ. ಆಮೇಲೆ 39/32 ಕಾಫಿರ್ ಅಲ್ ತಕ್ಬೀಬ್ 256 ಕಾಫಿರ್ ಅಂತ ಹೇಳಿ. ಒಂದ್ ನಿಮಿಷ ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ 9/5 ಕಾಫಿರ್ ಬೈ ಸೋರ್ಡ್ 1835-38 ಕಾಫಿರ್ ಅಶಕ್ 63 2-3 ಕಾಫಿರ್ ಅಲ್ ನಿಫಾ. ಈ ಎಲ್ಲಾ ವಿಚಾರಗಳನ್ನ ಕುರಾನ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಪ್ರಮಾಣಿಸಿ ನೋಡಿ. ಯಾರಾದ್ರೂ ಇನ್ನೂ ಒಬ್ಬ ಎಕ್ಸ್ಪರ್ಟ್ಸ್ ನ ಕರೀರಿ. ನಾನು ಕೋಟ್ ಮಾಡ್ತಿರ್ತಕ್ಕಂಥದ್ದು ಏನು ಅಂದ್ರೆ, ಎಕ್ಸ್ ಮುಸಲ್ಮಾನರು ಯಾವ ರೀತಿ ಪುಸ್ತಕಗಳನ್ನ ಬರೆದಿದ್ದಾರೆ, ಯಾವ ರೀತಿ ಅವ್ರದ ಡಾಕ್ಯುಮೆಂಟರಿಗಳು ಬರ್ತಾ ಇದೆ, ಇದರಿಂದ ಕೋಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿ ಬಯಾಸ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಬಯಾಸ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ನಾವೊಬ್ಬರೇ ಸತ್ಯ, ನಮ್ಮನ್ನ ಬಿಟ್ರೆ ಯಾರು ಸತ್ಯ ಇಲ್ಲ ಅಂತ ಏನ್ ಮಾಡ್ಕೊಂಡಿದ್ದಾರೆ. ಅದು ಯಾವುದೇ ಬೇರೆ ಧರ್ಮಗಳಲ್ಲಿ ಎಥ್ನಿಕ್ ರಿಲಿಜನ್ಸ್ ಅಂತ ಹೇಳ್ತೇವೆ. ಎಥ್ನಿಕ್ ರಿಲಿಜನ್ಸ್ ಜಗತ್ತಿನ ಮಾನವೀಯತೆ ಸ್ಟಾರ್ಟ್ ಆದಾಗ ಪ್ರಕೃತಿಯನ್ನ ಪೂಜಿಸ್ಕೊಂಡು ಬಂದಂತಹವರು. ವೆದರ್ ಇಟ್ ಇಸ್ ಸನಾತನ ಧರ್ಮ, ಸೆಲಿಸ್ಟಿಸಮ್, ಕನ್ಫ್ಯೂಷನಿಸಮ್, ಜೊಹರಾಟ್ರಿಸಮ್ ಅಥವಾ ಜೂಡಿಸಮ್ ಅಲ್ಲಿ ಯಾವುದೂ ಸಹ ರಾಡಿಕಲೈಸೇಷನ್ ಇರಲಿಲ್ಲ. ತದನಂತರದಲ್ಲಿ ಬಂದಂತಹದ್ರಲ್ಲಿ ಅಂದ್ರೆ ತದನಂತರದಲ್ಲಿ ಬಂದಿದ್ದು ಅಂದ್ರೆ 1400 ವರ್ಷಗಳಿಂದ ಬಂದಂತಹ ಒಂದು ರಿಲಿಜನ್ ನಲ್ಲಿ ಯಾವ ರೀತಿ ಟೆಕ್ಸ್ಟ್ ಗಳನ್ನ ಬರೆದು, ಯಾವ ರೀತಿ ತದನಂತರದಲ್ಲಿ ಟೆಕ್ಸ್ಟ್ ಗಳನ್ನ ಬರೆದ್ರು, ಯಾವ ರೀತಿ ನಾವೇ ಸರಿ ಅದು ಬಿಟ್ರೆ ಯಾರು ಸರಿ ಇಲ್ಲ ಅಂತ ಹೇಳಿದ್ರು. ಇದರಿಂದ ಆಗ್ತಿರ್ತಕ್ಕಂತಹ ಸಮಸ್ಯೆ ಏನಿದೆಯಲ್ಲ, ಇದು ಬಾಂಗ್ಲಾದೇಶ ಒಂದೇ ಅಲ್ಲ, ಪ್ರಪಂಚದ ಅನೇಕ ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಪಾಕಿಸ್ತಾನಲ್ಲೂ ಸಹ ಅಹಮದೀಸ್ನ ಕೊಲ್ತಕ್ಕಂತಹ ವಿಚಾರಕ್ಕೆ ಹೋಗ್ತಾರೆ. ಅವರು ಇಸ್ಲಾಂನೇ ಫಾಲೋ ಮಾಡ್ತಾರೆ. ಅವ್ರು ಇನ್ನೊಬ್ಬ ಪೈಗಂಬರ್ ಬರ್ತಾನೆ ಅಂದ್ರೆ ಕೊಲ್ತಕ್ಕಂತಹದ್ದು ಹೋಗ್ತಾರೆ. ವಿಮರ್ಶೆ ಇಲ್ಲಾಗಬೇಕಾಗಿದೆ ಇವತ್ತು ಇಸ್ಲಾಮಿಕ್ ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ. ಎಲ್ಲಾ ಇಸ್ಲಾಮಿಕ್ ಕಂಟ್ರೀಸ್ ಸೇರ್ಬೇಕು. ಅವ್ರುಗಳೇನ್ ಡಿಸೈಡ್ ಮಾಡಬೇಕಾಗಿದೆ, ಯಾಕೆ ಪ್ರತಿ ಸತಿನೂ ಸಹ ನಮ್ಮ ಧರ್ಮದ ಬಗ್ಗೆ ಯಾಕೆ ಪ್ರಶ್ನೆ ಬರ್ತಿದೆ ಅಂದ್ರೆ, ನಮ್ಮ ಪಂಥದ ಬಗ್ಗೆ ಯಾಕೆ ಪ್ರಶ್ನೆ ಬರ್ತಿದೆ, ಆ ಪಂಥದಲ್ಲಿ ಇರ್ತಕ್ಕಂತಹ ವಿಚಾರಗಳು ಏನು, ನಾವು ಇದನ್ನ ಮಾನವೀಯತೆಗೆ ಕೊಂಡೊಯ್ಬೇಕು ಅನ್ನತಕ್ಕಂಥ ವಿಚಾರಗಳನ್ನ ಪ್ರಾರಂಭಿಸ್ಬಿಟ್ರೆ ಎಲ್ಲಾ ಮುಸಲ್ಮಾನರು ಕೂಡ ಟೆರರಿಸ್ಟ್ ಗಳಾಗ್ತಿದ್ದಾರೆ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ರಾಡಿಕಲಿಸಂ ಅನ್ನೋದು ಜಗತ್ತನ್ನ ಹೆಚ್ಚಾಗಿ ಕಾಡ್ತಿರೋದು. ಇಸ್ಲಾಂ ಟೆರರಿಸಂ ಅನ್ನೋಕೆ ನಾನೊಂದು 7-8 ಉದಾಹರಣೆ ಕೊಟ್ಟೆ. ಆದ್ರೆ ನಟರಾಜ್ ಗೌಡ್ರೆ, ಒಬ್ಬ ದೀಪು ಚಂದ್ರದಾಸು ಕೇವಲ ಹಿಂದೂ ಅನ್ನೋ ಕಾರಣಕ್ಕೆ ಬರ್ಬರವಾಗಿ ಹತ್ಯೆಗೆ ಒಳಗಾದ. ಆಸ್ ಸಿಂಪಲ್ ಆಸ್ ದಟ್. ಇದನ್ನು ಒಪ್ಕೊಳ್ಳಿಕ್ಕೆ ಕಷ್ಟ ಏನು? ಆತ ಹಿಂದೂ ಅನ್ನೋ ಕಾರಣಕ್ಕೆ ಮುಸಲ್ಮಾನ್ ಬಾಹುಳ್ಯ ಇರುವ ದೇಶದಲ್ಲಿ ಹತ್ಯೆಗೀಡಾದ ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ಭಯ ಯಾಕಿರಬೇಕು ಅಂತ ಹೇಳಿ. ಇದರಲ್ಲೂ ಕೂಡ ಸಾಫ್ಟ್ನೆಸ್, ಇದರಲ್ಲೂ ಕೂಡ ಕವರ್ ಅಪ್, ಇದರಲ್ಲೂ ಸೆಕ್ಯುಲಾರಿಸಮ್ ಬೇಕಾ ಇವೆಲ್ಲ ಅಂತ. ಈಗ ನೀವ್ ಹೇಳ್ತಕ್ಕಂತಹ ದಾಸ್ ಆ ಹಿಂದೂ ಯುವಕ ಬಾಂಗ್ಲಾದೇಶದ ನಾಗರಿಕ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಒಬ್ಬ ಹಿಂದೂ ಯುವಕನ ಮಾಬ್ ಲಿಂಚಿಂಗ್, ಗುಂಪು ಹತ್ಯೆ ಆಗಿದೆ. ಅದು ಭೀಕರ, ಆತಂಕಕಾರಿ, ಖಂಡನೀಯ. ಅದೇ ರೀತಿ ಇಡೀ ಪ್ರಪಂಚದಲ್ಲ ಎಲ್ಲಾ ಕಡೆ, ಅದು ಇಂಡಿಯಾ ಆಗಬಹುದು ಅಥವಾ ಅಮೆರಿಕ ಆಗಬಹುದು, ಅಲ್ಪಸಂಖ್ಯಾತರ ಮೇಲೆ ಮೂಲಭೂತವಾದಿಗಳು, ಬಹುಸಂಖ್ಯಾತ ಮೂಲಭೂತವಾದಿಗಳು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು, ದ್ವೇಷ ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು, ಪ್ರಚೋದನಕಾರಿ ಮಾಡ್ತಾ ಇರ್ತಕ್ಕಂಥದ್ದು, ವಿಭಾಗ ಮಾಡ್ತಾ ಇರ್ತದ್ದು ನಾವೀಗ ಕಂಡಿದ್ದೀವಿ. ಕಳೆದ 10 ವರ್ಷಗಳಲ್ಲಿ ಬಹಳ ಅತಿ ಹೆಚ್ಚಾಗಿದೆ. 10 ವರ್ಷಗಳಲ್ಲಿ ಬಹಳ ಹೆಚ್ಚಾಗಿದೆ. ಅದು ಆ ಅಲ್ಪಸಂಖ್ಯಾತರಿಗೆ ಏನು ನೆರವು ಕೊಡಬೇಕಾಗಿದೆ, ಅವ್ರಿಗೆ ಯಾವ ಸೆಕ್ಯೂರಿಟಿ ಕೊಡಬೇಕಾಗಿದೆ, ಭದ್ರತೆ ಕೊಡಬೇಕಾಗಿದೆ, ಆ ಸರ್ಕಾರಗಳ ಹೊಣೆಗಾರಿಕೆ. ಬಾಂಗ್ಲಾದೇಶ ಸರ್ಕಾರದ ಹೊಣೆಗಾರಿಕೆ ಏನಂದ್ರೆ, ಯಾವುದೇ ಅಲ್ಪಸಂಖ್ಯಾತ ಯುವಕ ನಿರ್ಭೀತಿಯಿಂದ ಸರಿಸಮಾನವಾಗಿ ಬಹುಸಂಖ್ಯಾತರ ಜೊತೆಗೆ ಬೆರಿಬೇಕು ಮತ್ತೆ ಬದುಕಬೇಕು, ಅದು ನೋಡ್ಕೋಬೇಕಾದ ಬಾಂಗ್ಲಾದೇಶದ ಸರ್ಕಾರದ ಹೊಣೆಗಾರಿಕೆ. ಭಾರತ ಸರ್ಕಾರ ಕೂಡ ಅದನ್ನ ಖಂಡನೆ ಮಾಡಿದೆ, ಮತ್ತೆ ಭೀಕರ ಅಂತ ಕೂಡ ಅದನ್ನು ಹೇಳಿದೆ. ಬರೀ ಭೀಕರ ಅಂತ ಹೇಳಿದ್ರೆ ಸಾಲದು, ಅಲ್ಲಿನ ವಾತಾವರಣ ತಿಳಿಗೊಳ್ಳಲಿಕ್ಕೆ ಒಂದು ವಿದೇಶಾಂಗ ನೀತಿ ಮುಖಾಂತರ ಅವರು ಚರ್ಚೆ ಮಾಡಿ ಯಾವುದೇ ರೀತಿಯ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ಮನವಿಯನ್ನು ಕೂಡ ಮಾಡಬೇಕು, ಅಥವಾ ಅವರು ತಮ್ಮ ಅಬ್ಜೆಕ್ಷನ್ ಅನ್ನ ರೈಸ್ ಮಾಡಬೇಕು. ಅದಕ್ಕೆ ಭಾರತ ಸರ್ಕಾರಕ್ಕೆ ಇಡೀ ದೇಶ ಒಂದಾಗಿರುತ್ತೆ. ಭಾರತ ಸರ್ಕಾರ ಪರವಾಗಿ ಏನ್ ತೀರ್ಮಾನ ತೆಗೆದುಕೊಂಡ್ರು ಕೂಡ ಭಾರತ ದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಯಾವುದೇ ಜಾಗದಲ್ಲಿ
ನೀವೇನೋ 4 ಜನ ಕೋಟ್ ಮಾಡಿ ಅಂತ ಹೇಳ್ತಾ ಇದ್ರೆ ನಮ್ಮ ಹತ್ರ ಲಿಸ್ಟ್ ಇದೆ, ನಿಮ್ಮ ಹತ್ರನೂ ಗೊತ್ತಿದೆ. ಕೊಟ್ಬಿಡಿ ಸರ್, ನೋಡೋಣ ಇಲ್ಲ, ಅದನ್ನ. ನೀವು ಈಗ ಹೇಳಿದ್ರಿ ಇಲ್ಲ ಸರ್, ಕೊಟ್ಬಿಡಿ ಈಗ ಅದನ್ನ. ನಾನು ಹೇಳ್ತಾ ಇದ್ದೀನಿ, ಮೂಲಭೂತವಾದಿಗಳು ಅದು ಯಾವೇ ಧರ್ಮಕ್ಕೆ ಸೇರಿದಾರೋ ಅದು ಕೂಡ ಮೂಲಭೂತವಾದಿಗಳು. ಯಾರೋ ಒಬ್ಬ ದನ ಸಾಗಿಸ್ತಾ ಇದ್ದಾನೆ ರೈತನ ಮಗ, ಅವ್ನು ಹಿಡಿದು ಹೊಡೆದು ನೀನು ಕಳ್ತನ ಮಾಡ್ತೇನೆ ಅಂತ ಹೇಳಿ ಗುಂಪು ಹತ್ಯೆ ಮಾಡುವಂಥದ್ದು, ಅದು ಹೆಂಗ್ ಶುರು ಆಗ್ತದೆ? ಎಲ್ಲೋ ಒಂದ್ ಕಡೆ ಸ್ಪ್ರೆಡ್ ಆಗುತ್ತೆ, ವಾಟ್ಸ್ಆಪ್ ಮುಖಾಂತರ ಸ್ಪ್ರೆಡ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ, ಅಥವಾ ಕೆಲವು ವಿದೇಶಗಳಲ್ಲಿ ಮಾಧ್ಯಮಗಳ ಮುಖಾಂತರ ದ್ವೇಷ ಭಾಷಣವನ್ನ ಅಲ್ಪಸಂಖ್ಯಾತರು ಈ ದೇಶದ ವಿರೋಧಿಗಳು ಅನ್ನೋ ರೀತಿ ಬಿಂಬಿಸಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅದೇ ತರನೇ. ಯಾಕಂದ್ರೆ ಭಾರತ ಬಾಂಗ್ಲಾದೇಶದ ಸಂಬಂಧ ಕಳೆದ ಕೆಲವು ತಿಂಗಳಿಂದ ಅಥವಾ ಕೆಲವು ವರ್ಷಗಳಿಂದ ಕಡಿಮೆ ಆಗ್ತಾ ಬಂದಿದೆ. ಆ ಸ್ನೇಹ ಉಳ್ಕೋತಾ ಇಲ್ಲ. ಚೈನಾದ ಅಲ್ಲಿ ಎಂಟ್ರಿ ಆಗಿ ಅವರ ಹಣ ಹೂಡಿಕೆಯಿಂದ ಅಲ್ಲಿನ ಡೆವಲಪ್ಮೆಂಟ್ ಇಂದ ಇವರು ಭಾರತದೊಂದಿಗೆ ಮುಂಚೆ ಇದ್ದಂತಹ ಸಂಬಂಧ ಇವಾಗ ಇಲ್ಲ, ಅಳಿಸ್ತಾ ಇದೆ. ಎಸ್ಪೆಷಲಿ 2024 ಆದ್ಮೇಲೆ ಶೇಖ್ ಹಸೀನಾ ಅವರು ಇಳಿದ ಮೇಲೆ ಅಲ್ಲಿನ ಎಲ್ಲಾ ಒಪ್ಪಂದಗಳು, ದ್ವಿಪಕ್ಷೀಯ ಮಾತುಕತೆಗಳು ಎಲ್ಲವನ್ನು ಕೂಡ ಅವರು ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಅಸಮಾಧಾನ ಭಾರತದ ಮೇಲೆ ಇರ್ಬೋದು. ಆದರೆ ಭಾರತ ಸರ್ಕಾರ ಈ ಎಲ್ಲಾ ಏನು ಬಿಕ್ಕಟ್ಟಿದೆ ಎಲ್ಲವನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಬೇಕಾಗುತ್ತೆ. ನನಗಿರೋ ಅನುಮಾನ ನಟರಾಜ್ ಗೌಡ್ರೆ, ಈ ಮೂಲಭೂತವಾದಿಗಳು ಅಂತ ನೀವು ಹೇಳಿದ್ರಲ್ಲ, ಇವ್ರು ಯಾವುದೇ ಡೆಮೋಕ್ರಸಿ, ಯಾವುದೇ ಕಾನ್ಸ್ಟಿಟ್ಯೂಷನ್ ಅಥವಾ ಯಾವುದೇ ನೆಲದ ರೂಲ್ ಬುಕ್ ನ ಫಾಲೋ ಮಾಡೋರಲ್ಲ. ನಿಮಗೆ ಬಿಟ್ಬಿಡಿ, ಇವಾಗಿನ ಡೆಮೋಕ್ರೆಟಿಕ್ ಸೆಟಪ್ ಬಿಟ್ಬಿಡಿ. ವಿನ್ಸ್ಟನ್ ಚರ್ಚಿಲ್ ಬಹಳ ವೈರಲ್ ಆಗ್ತಿದೆ ಸರ್. ಈ ಮಾತಿಗೆ ಶಶಿಕಾಂತ್ ಹೆಡ್ರಳ್ಳಿ ಅವರು ಉತ್ತರ ಕೊಡ್ಲಿ. ಚರ್ಚಿಲ್ ಅವರ ಅಬ್ಸರ್ವೇಷನ್ ಸರ್, ಬ್ಯಾಕ್ ದೆನ್ ಏನ್ ಹೇಳ್ತಾರೆ ಗೊತ್ತಾ? ವೆನ್ ಹಿಂದೂಸ್ ಆರ್ ಟ್ರೈಂಗ್ ಟು ಶಾರ್ಪನ್ ದರ್ ಡೈಲಾಗ್, ತಮ್ಮ ಮಾತುಗಳನ್ನ ಪ್ರಖರ ಮಾಡಿಕೊಳ್ಳಕ್ಕೆ ಹಿಂದೂಗಳ ಪ್ರಯತ್ನ ಮಾಡ್ತಿರುವಾಗ ದ ಅದರ್ ಸೈಡ್ ಶಾರ್ಪನ್ ದೇರ್ ಸ್ವಾರ್ಡ್, ತಮ್ಮ ಕತ್ತಿಗಳನ್ನ ಇನ್ನೊಂದ್ ಸೈಡ್ ಶಾರ್ಪ್ ಮಾಡ್ಕೊಳ್ಳುತ್ತೆ ಸರ್. ಕತ್ತಿ ಶಾರ್ಪ್ ಮಾಡ್ಕೊಳ್ಳೋ ಇಂತ ಮೂಲಭೂತವಾದಿಗಳಿಗೆ ನಿಮ್ ಕಾನ್ಸ್ಟಿಟ್ಯೂಷನ್, ನಿಮ್ಮ ಬೈಲ್ಯಾಟ್ರಲ್ ರಿಲೇಶನ್ಶಿಪ್, ಎರಡು ದೇಶಗಳ ನಡುವಿನ ಸೌಹಾರ್ದ, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ನಟರಾಜ್ ಗೌಡ್ರೆ. ಈ ಪ್ರಾಬ್ಲಮ್, ಈ ಮೂಲಭೂತವಾದಿಗಳ ಪ್ರಾಬ್ಲಮ್ ಇದೆಯಲ್ಲ, ಇದು ಸರ್ಕಾರಗಳು, ಡೈಲಾಗ್ಗಳು, ಕಾನ್ಸ್ಟಿಟ್ಯೂಷನ್ ಈ ರೂಲ್ಗಿಂತ ಅತಿಯಾಗಿ ಬೆಳೆದು ಬಿಟ್ಟಿದೆ. ಇದಕ್ಕೆ ಅಷ್ಟು ಸುಲಭವಾಗಿ ಮತ್ತೆ ಎರಿಯಕ್ಕಾಗಲ್ಲ, ಒಪ್ಕೋಬೇಕು ನಾವು ಅದನ್ನ. ಕರೆಕ್ಟ್, ನೀವು ಹೇಳ್ತಾ ಇರೋದು ವಾಸ್ತವನೇ ಹೇಳ್ತಾ ಇದ್ದೀರಿ. ಅವೆಲ್ಲವನ್ನೂ ಮೀರಿ ಯಾರು ಮೂಲಭೂತವಾದಿಗಳು ಅಥವಾ ಮತಾಂಧರು ಅಥವಾ ಧರ್ಮಾಂಧರು, ಅದು ಭಯೋತ್ಪಾದಕರು ಸೃಷ್ಟಿ ಆಗ್ತಾ ಇದ್ದಾರೆ, ಉಗ್ರವಾದಿಗಳು ಸೃಷ್ಟಿ ಆಗ್ತಾ ಇದ್ದಾರೆ, ಇದೆಲ್ಲವನ್ನು ಮೀರಿ ಆಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಕಡಿವಾಣ ಹಾಕ್ಲೇಬೇಕಾ? ಕಡಿವಾಣ ಯಾವ ರೀತಿ ಮಾಡ್ತೀರಿ? ಒಂದು ಭಯೋತ್ಪಾದನೆ ನಿರ್ಮೂಲನೆ ಮಾಡ್ಲಿಕ್ಕೆ ಇನ್ನೊಂದು ಭಯೋತ್ಪಾದನೆ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕಾನೂನು, ದೇಶದ ರಕ್ಷಣಾ ವ್ಯವಸ್ಥೆ ಮತ್ತೆ ವಿದೇಶಾಂಗ ನೀತಿಗಳ ಮುಖಾಂತರ ಕಡಿವಾಣ ಹಾಕಬೇಕು. ಮಾಬ್ ಲಿಂಚಿಂಗು ಎಲ್ಲಾ ಕಡೆ ಎಲ್ಲಿ ಮೈನಾರಿಟೀಸ್ ಇರ್ತಾರೆ, ಬಹುಸಂಖ್ಯಾತನಿಂದ ಕಾಮನ್ ಅನ್ನೋ ರೀತಿಯಲ್ಲಿ ನಟರಾಜ್ ಗೌಡ್ರು ಹೇಳಿದ್ರು. ಬಟ್ ಶಶಿಕಾಂತ್ ಸರ್ ನಟರಾಜ್ ಗೌಡ್ರಿಗೆ ಒಂದು ಅತ್ಯಂತ ಪ್ರಮುಖವಾದ ವಿಚಾರನ ನಾನು ನೆನಪಿಸ್ತೇನೆ ನೋಡಿ. ತೀಸ್ತಾ ನದಿ ಅಂತ ಒಂದಿದೆ, ಅದು ಸಿಕ್ಕಿಮಲ್ಲಿ ಹುಟ್ಟಿ ವೆಸ್ಟ್ ಬೆಂಗಾಲ್ಗೆ ಹರಿದು ಮತ್ತು ತದನಂತರದಲ್ಲಿ ಬಾಂಗ್ಲಾದೇಶಕ್ಕೆ ಹೋಗಿ ತದನಂತರದಲ್ಲಿ ಬ್ರಹ್ಮಪುತ್ರ ನದಿಗೆ ಸೇರ್ಕೊಳ್ತದೆ. ಈ ಟ್ರೀಟಿಗೆ ಸೈನ್ ಹಾಕ್ಬೇಕು. ಇದು ವಿಚಾರ ಬಂದು 1974 ಇಂದ ಸಮಸ್ಯೆ ಇದೆ, 1972 ಇಂದ ಸಮಸ್ಯೆ ಇದೆ. ತೀಸ್ತಾ ನದಿ ವಿಚಾರಕ್ಕೆ ಸೊಲ್ಯೂಷನ್ ಅನ್ನ ಇದೇ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿತ್ತು. ಆದ್ರೆ ಇವರ ಪಾರ್ಟ್ನರ್ ಏನಿದ್ದಾರೆ, ಇಂಡಿ ಕೂಟದ ಮಹಾ ದೀದಿ, ಆ ದೀದಿ ಅವರು ಏನ್ ಮಾಡ್ತಾರೆ, ನಾನು ಸೈನ್ ಹಾಕಲ್ಲ ಅಂತ ಕೂತ್ಕೊಂಡಿದ್ದಾರೆ. ಸೈನ್ ಹಾಕಿ ಅಂತ ಹೇಳ್ಬಿಟ್ಟು 2021-22 ನಲ್ಲೂ ಸಹ ಮೋದಿ ಅವರು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ರಿವರ್ಸ್ ಶೇರಿಂಗ್ ಏನಿದೆ ಯಾವತ್ತು ಡಿಸೈಡ್ ಆಗಿತ್ತು 15 ವರ್ಷಗಳ ಕಾಲ ಹೀಗಿರುತ್ತೆ ಅಂತ ಹೇಳಿ. ಒಂದು ಬಾರಿ ಡಿಸೈಡ್ ಆಗಿತ್ತು 1988 ಅಲ್ಲಿ, ತದನಂತರದಲ್ಲಿ 2011 ಅಲ್ಲಿ ಡಿಸೈಡ್ ಆಗಬೇಕಾಗಿತ್ತು.